ಇಂತಹ ಅನರ್ಥವಾಯಿತು. ಎಚ್ಚೆತ್ತುಕೊಳ್ಳದಿದ್ದರೆ ದೂರ್ವಾಸ ಮುನಿಗಳ ಶಾಪಕ್ಕೆ ಗುರಿಯಾಗುತ್ತಿದ್ದೇನಲ್ಲ. ಹೀಗೇನು ಮಾಡುವುದು? ಈಗ ಏನು ಮಾಡುವುದು? ನಾರಾಯಣ ನಾರಾಯಣ, ಇದೇನು ದೈತ್ಯೇಂದ್ರ, ಏನೋ ಕನವರಿಸುತ್ತಿರುವೆ. ಅಯ್ಯೋ ತತ್ವಜ್ಞಾನಿಗಳಾದ ಪೂಜ್ಯರೇ, ನಿಮ್ಮಲ್ಲಿ ನಿಜಾಂಶ ಹೇಳುವನ್ನು ಕೇಳಿ ನಾನೀಗ ಬೃಂದೆಯ ಅಂತಃಪುರದಿಂದಲೇ ಬರುತ್ತಿರುವೆನು ಪೂಜ್ಯರೇ. ಓಹೋ, ಹಾಗಾದರೆ ಇಂದ್ರ ಪದವಿಯ ಅರಸನಾದ ನಿನಗೆ ಚೆನ್ನಾಗಿಯೇ ಸತ್ಕಾರವಾಗಿರಬೇಕಲ್ಲವೇ? ಇಲ್ಲ ಪೂಜ್ಯರೇ, ಹಾಗೆಯೇ ಮುಂದೆ ನನ್ನ ಪೌರುಷವೆಲ್ಲವೂ ವ್ಯರ್ಥವಾಯಿತು. ಓಹೋ, ಈ ಚಪಲನಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಗಿರಬೇಕು. ಪೂಜ್ಯರೇ, ಹಾಗಾದರೆ ನಾನು ಏನು ಮಾಡಲಿ ಪೂಜ್ಯರೇ? ದೇವರಾಜ, ಅದಕ್ಕಷ್ಟು ಅವಸರ ಬೇಕೆ? ಬ್ರಹ್ಮನ ಅನುಗ್ರಹದಿಂದ ಹೊರಪಡೆದಿರುವ ಆ ಜಲಂಧರನ ಅಟ್ಟಹಾಸವನ್ನಡಗಿಸಲು ಇರುವುದು ಒಂದೇ ಮಾರ್ಗ. ಪೂಜ್ಯರೇ, ಅದು ಯಾವ ಮಾರ್ಗ? ಅದು ನೀನೀಗಲೇ ಸತ್ಯಲೋಕಕ್ಕೆ ಹೋಗಿ ಆ ಬ್ರಹ್ಮದೇವನನ್ನು ಕೇಳಿಕೊ. ಆತನು ನಿನ್ನ ಕಷ್ಟವನ್ನು ಪರಿಹರಿಸಬಹುದು. ಇದೇ ಸರಿಯಾದ ಮಾರ್ಗ. ನಾನು ಈಗಲೇ ಆ ಸತ್ಯ ಲೋಕಕ್ಕೆ ತೆರಳುವೆನು ಪೂಜ್ಯರೇ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ನಿಮ್ಮ ಆಶೀರ್ವಾದಂತಾಗಲಿ ಪೂಜ್ಯರೇ. ಆಹಾ, ನನ್ನ ಪ್ರಯತ್ನವು ಸಾರ್ಥಕವಾಗುವ ಸಮಯ ಹತ್ತಿರಕ್ಕೆ ಬಂದಾಯಿತು. ಇದರಿಂದಲಾದರೂ ದುಷ್ಟರ ನಿಗ್ರಹ, ಶಿಷ್ಟರ ಪರಿಪಾಲನೆ ಆಗಲೇಬೇಕು. ನಾರಾಯಣ ನಾರಾಯಣ. ಹೂವಿಗೆ ನೈದಿಲೆ ಯಾವವರೇ, ದುಂಬಿಗೆ ಜೇಂಕಾರ ಗೆಲುವುದೇ. ನಾರಾಯಣ ನಾರಾಯಣ. ಹೂವಿಗೆ ನೈದಿಲೆ ಯಾವವರೇ, ದುಂಬಿಗೆ ಜೇಂಕಾರ ಗೆಲುವುದೇ. ಆವಿಗೆ ಹಾಲನ್ನು ಎರೆದರೆ ತಿಳಿಯುವುದೇ. ಆವಿಗೆ ಹಾಲನ್ನು ಎರೆದರೆ ತಿಳಿಯುವುದೇ. ಅದರಂತೆ ಸವಿ ಮಾತು ದುಜನರರಿವರೇ. ಅದರಂತೆ ಸವಿ ಮಾತು ಜನರರಿವರೇ. ಹೂವಿಗೆ ನೈದಿಲೆ ಯಾವವರೇ, ತುಂಬಿಗೆ ಜೇಂಕಾರ ಗೆಲುವುದೇ. ನಾರಾಯಣ ನಾರಾಯಣ. ಬಹು ಜನ್ಮದ ಪೂಜಾ ಫಲ ಈ ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ, ಈ ಪ್ರೇಮ ಸಮ್ಮಿಲನ. ಪ್ರಾಣೇಶ್ವರ ಸತಿಪತಿ ಗೊಲಿದ ರತಿಪತಿ ಗಾನ. ಸ್ವಾಮಿ ಸತಿಪತಿ ಗೊಲಿದ ರತಿಪತಿ ಗಾನ, ಅತಿ ಮಧುರಾದರ ಅಮೃತ ಪಾನ. ಸ್ವಾಮಿ ಅತಿ ಮಧುರಾದರ ಅಮೃತ ಪಾನ, ಒಲವಿನ ವೀಣಾ ಮಧುರ ವಿಗಾನ. ಹೃದಯದ ವೀಣಾ ಮಧುರ ವಿಗಾನ, ಈ ನಮ್ಮ ದಾಂಪತ್ಯ ಸುಖ ಸಾಧನ. ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ, ಈ ಪ್ರೇಮ ಸಮ್ಮಿಲನ. ಪ್ರಾಣೇಶ್ವರ ಬರುವುದಾಗಿ ಸ್ವಾಮಿ.
ಸ್ವಾಮಿ ಏನು ರಾಗಿ ಸ್ವಾಮಿ ಅಧಿಕವಾಗಿದೆ ಮನಕ್ಕೆ ದೋಚದಾಗಿದೆ ಮನಕ್ಕೆ ಕಾಂತೆ ಪ್ರಾಣೇಶ್ವರ ಈ ದಿನ ಮನಸ್ಸಿಗೆ ಏನು ಕಲವಲವಾಗುತ್ತಿರಲ್ಲ. ಜಗತ್ತಿನ ಮಾನವರಿಗೆ ಯಾವಾಗ ಏನು ಅಸಮವಾಗುತ್ತೋ ನನಗೆ ದೋಚದಾಗಿದೆ ಸ್ವಾಮಿ. ಅಲ್ಲದೆ ಇಂದೇಕೋ ಈ ನಿಮ್ಮ ಮುಖ ಕಮಲವು ಬಾಡಿರಲು ಕಾಣವೇನು ಸ್ವಾಮಿ? ಅದನ್ನು ನನ್ನೊಡನೆ ತಿಳಿಸಬಾರದೆ ಪ್ರಾಣೇಶ್ವರ? ಅಮ್ಮ ಶಾರದಾ ಮಾತೆ, ನಮಸ್ಕರಿಸುವೆನು ತಾಯಿ. ದೇವೇಂದ್ರ ನಿನಗೆ ಮಂಗಳವಾಗಲಿ. ದೇವೇಂದ್ರ ಏಕೆ ಇಷ್ಟು ಖಿನ್ನನಾಗಿ ಬಂದಿರುವೆ? ದೇವ, ನಾನು ಏನೆಂದು ಹೇಳಲು? ಆ ದೈತ್ಯನಾದ ಜಲಂಧರನು ದರ್ಪದಿಂದ ನನ್ನ ಅಮರಾವತಿಗೆ ನುಗ್ಗಿ ನನ್ನೊಡನೆ ಯುದ್ಧ ಮಾಡಿ ನನ್ನ ರತ್ನ ಸಿಂಹಾಸನವನ್ನು ಆಕ್ರಮಿಸಿಕೊಂಡಿರುವನು. ದೇವ, ಹೀಗೆ ಆದರೆ ನಮ್ಮ ಗತಿ ಏನು ಪರಮಾತ್ಮ? ನಮ್ಮ ಗತಿ ಏನು? ದೇವೇಂದ್ರ, ದೇವರಾಜ, ಮೋಹಂದ ಕಾರ್ಯದೊಳ್ಳು ಜಗಮಾನವ ಜನ್ಮವು ಮೋಹಂದ ಕಾರ್ಯದೊಳ್ಳು ಜಗಮಾನವ ಜನ್ಮವು ಪುಣ್ಯವಂತ ಮೋಹಂದ ಕಾರ್ಯದೊಳ್ಳು ಧರ್ಮದ ನೆಪದಿಂದ ಧರ್ಮವ ಬಿಡಲಿಲ್ಲ ಧರ್ಮದ ನೆಪದಿಂದ ಧರ್ಮವ ಬಿಡಲಿಲ್ಲ ಸತ್ಯ ಧರ್ಮಗಳ ಮಹೇಂದ್ರ, ಆ ಜಲೇಂದ್ರನು ಸಾಮಾನ್ಯನೇ, ಪರಶಿವನ ಪಾಲನೇತ್ರದಿಂದ ಜನಿಸಿದವನು. ಆದ್ದರಿಂದ ಶ್ರೀಮನ್ ನಾರಾಯಣನ ಬಳಿಗೆ ತೆರಳಿ ನಾವು ಸ್ವಾಮಿಯಿಂದ ಅಭಯವೂ ಆ ದುಷ್ಟರ ಅಟ್ಟಹಾಸಕ್ಕೆ ಪ್ರತಿಕಾರವೂ ಲಭಿಸಿದರೂ ಲಭಿಸಬಹುದು. ನಡೆಯಿರಿ, ಹೋಗೋಣ. ನಡೆಯಿರಿ, ಹೋಗೋಣ. ಅಧಿದೇವತೆ ಜಾದು ಗೈದನ್ನ ಹೃದಯ ರಂಗವ ಜಾದು ಗೈದನ್ನ ಹೃದಯ ರಂಗವ ಸೆಳೆದ ಓದದೆ ಸೆಳೆದ ಸದಮರಸಿ ಅಂಬುದೆ ನೀದಿಯು ಕಡಲ ಮಾಡಿ ಮೂಡಿ ಬಂದ ಜಯ ಮೋಡಿ ಮಾಡಿದಿರಿ
ಕಡಲ ಮಡಿಲಿನೇ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ನವಗುಣ ರತಿಗಳ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ನವಗುಣ ರತಿಗಳ ಭಾರ್ಗವಿ. ದೇವಿಯ ಬರಿಸಿದನ ಶಿವಸತಿಯ ಬ್ರಹ್ಮನ ಶಿವಾದಿಯೋ ಸುರಬೋಧಯದಿ ದೇವಿಯ ಬರುತ್ತಿದನ ಗಂಗನ್ನ ಬಂದಿಯೊಳನಂದ ಪಡಿಸು ಗಂಗನ್ನ ಬಂದಿಯೊಳನಂದ ಪಡಿಸು ಅಂಬುದೇ ನಿಧಿಯಂ ಉದಯಿಸಿದನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ. ಸ್ವಾಮಿ ಜಾದುಗೈದನ್ನ ಹೃದಯ ರಂಗವ ಓದಲು ಸೆಳೆದ ಸದಮರಸಿ. ಓದದಿ ಸೆಳೆದ ಸದಮರಸಿ ಅಂಬುದೇ ನೀನಿದೆಯು. ಭಾವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ. ಭಾವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ. ಗೌರಿ ಮನೋಹರನ ದಿವ್ಯಾಲಪತಿ ಬ್ರಹ್ಮನ ಗೌರಿ ಮನೋಹರನ ದಿವ್ಯಾಲಪತಿ ಬ್ರಹ್ಮನ ನಿನ್ನ ರೂಪ ರಚನೆಗೈದ ಸಂಚಕೆ ನಿತ್ಯ ಬಳುವಳಿ ಚೆಲುವ. ನಿನ್ನ ರೂಪ ರಚನೆಗೈದ ಸಂಚಕೆ ನಿತ್ಯ ಬಳುವಳಿ ಚೊರಬಿಸುವ ದೇವಿ ಸಿರಿದೇವನ ಮನಸ್ಸಿನ ಶುರಬಿಸುವ ದೇವಿ ಸಿರಿದೇವನ ಮನಸ್ಸಿನ ಬಂದಿಲ್ಲ ಬಂದಿಯೊಳಾನಂದ ಪಡಿಸು ಬಂದಿಲ್ಲ ಬಂದಿಯೊಳಾನಂದ ಪಡಿಸು ಕಡಲ ಮಾಡಿ ಮೂಡಿ ಬಂದ ಶೈಲ ಮೋಡಿ ಮಾಡಿದಿರೆ ಕುಡಿ ನೋಟದಿ ನಾಡಿ ಮಿಡಿಸಿಲ್ಲ ಹೃದಯ ಗೈದಿ ನಾಡಿ ಮಿಡಿಸಲ್ಲ ಹೃದಯ ಗೈದಿ ಪವಡಿಸಲಾಶಯ ಬೇಡಿದ ಪ್ರಭುವೇ ಪವಡಿಸಲಾಶಯ ಬೇಡಿದ ಪ್ರಭುವೇ ಕಡಲ ಮಾಡಿ ನೀ. ಸ್ವಾಮಿ ದೇವಿ ಏಕೆ ಇಷ್ಟೊಂದು ಚಿಂತೆಯಾಗಿರಲು ಸಂತೋಷ ಸಂಭ್ರಮದಲ್ಲಿರಲು ಕಾರಣವೇನು ಸ್ವಾಮಿ? ದೇವಿ ಪತ್ನಿಯಾದವಳಿಗೆ ಪತಿಯ ಸಂತೋಷ ಉಲ್ಲಾಸ ಸಂಭ್ರಮಗಳೇ ಮನಕ ಆನಂದವನ್ನುಂಟು ಮಾಡೋದಲ್ವೇ ದೇವಿ? ನಿಜವಲ್ಲವೇ ಸ್ವಾಮಿ? ನಿಮ್ಮ ಮಾತು ಸತ್ಯವಾಗಲು ಸತ್ಯವೇ, ಆದರೂ ಅದಕ್ಕೊಂದು ವಿಶೇಷ ವಾರ್ತೆ ಇರಬೇಕಲ್ಲವೇ? ಅಲ್ಲದೆ ದೇವಿ, ಹಿಂದಿನ ಜನ್ಮದಲ್ಲಿ ದಾನವ ಸಂಹಾರ ಮಾಡಿ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಮಾಡಿ ಕ್ಷಣಕಾಲ ನಿಲ್ಲಿಸಿದನಷ್ಟೇ. ಆದರೆ ಈ ಯುಗದಲ್ಲಿಯೂ ಕೂಡ ದೇವದಾನವರ ಕಾಳಗ ಹೇಳತೀರದಂತಾಗಿದೆ. ತ್ರಿಮೂರ್ತಿಗಳಾದ ಲೋಕ ರಕ್ಷಕರಾದ ನಮಗೆ ಇನ್ನೆಲ್ಲಿಯ ವಿಶ್ರಾಂತಿ ದಿನಗಳು. ಆದ್ದರಿಂದ ಕೆಲ ಕಾಲ ವಿಶ್ರಮಿಸಿಕೊಳ್ಳೋಣವೇ? ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಸ್ವಾಮಿ ಬಾಬಾರೆ ಪ್ರೇಮ ಪ್ರೇಮ
ಚೆಲುವೆ ನಿನ್ನ ಮನಸಾರೆ ಬರೆಸಿದೆನಲ್ಲಿ ಬಾಬಾರೆ ಬಾಮಿನಿ ಸೌಂದರ್ಯದಾಗಣಿ ನಿಜವೇ ಬಾಬಾರೆ ಬಾಮಿನಿ ಸೌಂದರ್ಯದಾಗಣಿ ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಹಾಡುವ ರಾಗದಲ್ಲಿ ಇಂಪಾದ ಗಾನ ಚೆಲ್ಲಿ ಬಾಬಾರೆ ಪ್ರೇಮವಲ್ಲಿ ನೀಡುವೆಯ ನಿನ್ನ ಮನವ ನೀಡುವೆನು ನಾವರವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನ ಮನವ ಬಾಬಾರೆ ಬಾಮಿನಿ ಸೌಂದರ್ಯದಾಗಣಿ ಸೌಂದರ್ಯದಾಗಣಿ ಆನಂದವ ನೀಗುವ ಪ್ರಿಯಾ ಬಾಬಾರೆ ಪ್ರೇಮದಲ್ಲಿ ಬಾ ಪ್ರೇಮದಲ್ಲಿ ಆಡುವ ರಾಗದಲ್ಲಿ ಇಂಪಾದ ಗಾನ
ಹರಿಪತೆ ಅಜ ಹರಿ ವಂದ್ಯೆ ಗಜಾರಿಪತೆ ಅಜ ಹರಿ ವಂದ್ಯೆ ದುರಿತ ನಿವಾರಕ ಶರಣರ ಪೋಷಕ ದುರಿತ ನಿವಾರಕ ಶರಣರ ಪೋಷಕ ಘನ ಕರುಣಾಂಬುದಿಯೇ ಹರಿಯೇ ಘನ ಕರುಣಾಂಬುದಿಯೇ ನಾರಾಯಣನೇ ಮಧುಸೂದನನೇ ನಾರಾಯಣನೇ ಮಧುಸೂದನನೇ ಲಕ್ಷ್ಮೀ ಸಮೇತ ಸಾಗರ ಶಯನ ಲಕ್ಷ್ಮೀ ಸಮೇತ ಸಾಗರ ಶಯನ ಘನ ಕರುಣಾಂಬುದಿಯೇ ಹರಿಯೇ ಘನ ಕರುಣಾಂಬುದಿಯೇ ಹರಿಯೇ 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 ಹೇ ಪರಮಾತ್ಮ ನಮ್ಮ ಪ್ರಾರ್ಥನೆಗೆ ಬಂದು ಪ್ರತ್ಯಕ್ಷನಾಗಿ ನಮ್ಮನ್ನು ಕಾಪಾಡು ಪರಮಾತ್ಮ ಕಾಪಾಡು. ಚತುರ್ಮುಖನೇ, ಇಂದ್ರಾದಿ ದೇವತೆಗಳೇ, ಈ ರೀತಿಯಾಗಿ ನನ್ನನ್ನು ಸೂಚಿಸಲು ಕಾರಣವಾದರೂ ಏನು? ಹೇ ಶ್ರೀಹರಿ, ದೈತ್ಯ ದಾನವರಿಂದ ನಮ್ಮ ದೇವತೆಗಳಿಗೆ ಆಪತ್ತು ಅಂದಿನಿಂದಲೂ ತಪ್ಪಿದ್ದಲ್ಲ. ಈಗ ಆ ಜಲೇಂದ್ರನ ಅಟ್ಟಹಾಸವು ಅಧಿಕವಾಗಿದೆ. ದೇವೇಂದ್ರನ ಅಮರಾವತಿಗೆ ಸೆರೆಬಿಡುತ್ತಿರುವನು, ನಮ್ಮ ದೇವತೆಗಳನ್ನು ಸೆರೆಬಿಡುತ್ತಿರುವನು. ಹೀಗೆ ಆದರೆ ನಮಗೂಳಿಗಾಲವೆಂದು ಭಾಸವಾಗುತ್ತಿದೆಯಲ್ಲ. ಹೌದು ಪ್ರಭು, ನನ್ನ ಅಮರಾವತಿಯ ಸಕಲ ಸಂಪತ್ತನ್ನು ನನ್ನ ರತ್ನ ಸಿಂಹಾಸನವನ್ನು ಆಕ್ರಮಿಸಿ ನನ್ನನ್ನು ಪಥಭ್ರಷ್ಟನನ್ನಾಗಿ ಮಾಡಿರುವನು ಪರಮಾತ್ಮ. ಹೀಗೆ ಆದರೆ ಮುಂದೆ ನಮ್ಮ ಗತಿ ಏನು ಭಗವಂತ? ಚತುರ್ಮುಖನೇ, ಇಂದ್ರಾದಿ ದೇವತೆಗಳೇ, ಚಿಂತಿಸಬೇಡಿ. ನಿಮ್ಮ ಕಷ್ಟವು ನನಗೆ ಗೋಚರವಾಗುತ್ತಿದೆ. ನೀವೀಗಲೇ ಆ ಬೃಹಸ್ಪತಿಯ ಮೂಲಕ ಜಲಂಧರನಿಗೆ ಇಂದ್ರನ ಸಿಂಹಾಸನವನ್ನು ಹಿಂತಿರುಗಿಸುವಂತೆಯೂ ಮತ್ತು ದೇವತೆಗಳಿಗೆ ತೊಂದರೆ ಕೊಡದಂತೆ ಹಿಂತಿರುಗುವಂತೆಯೂ, ಇಲ್ಲವಾದರೆ ಮುಂದಿನ ಪರಿಣಾಮವನ್ನು ಎದುರಿಸುವಂತೆಯೂ ತಿಳಿಸಿರಿ. ನಾನು ಅವನ ಉತ್ತರವನ್ನೇ ನಿರೀಕ್ಷಿಸುವನು. ನೀವಿನ್ನು ಬೇಗನೆ ಹೊರಡಿ. ಆಗಲಿ ಪ್ರಭು, ನಿಮ್ಮ ದರ್ಶನದಿಂದ ನಾವು ಪುನೀತರಾದೆವು ದೇವ, ಪುನೀತರಾದೆವು. ನಾವಿನ್ನು ಹೊರಡುವೆವು. ನಾರಾಯಣ ನಾರಾಯಣ. ಶ್ರೀಹರಿ ಮುರಾರಿ ಚೌರಿ ಶ್ರೀಹರಿ ಮುರಾರಿ ಚೌರಿ ದೈತ್ಯ ಸಂಹಾರಿ ಹರಿ ಶ್ರೀಹರಿ ಮುರಾರಿ ಚೌರಿ. ನಾರಾಯಣ ನಾರಾಯಣ. ಶೇಷನೆ ನಿನ್ನ ನಾಮದ ಪಾಲವು ಶೇಷನೆ ನಿನ್ನ ನಾಮದ ಪಾಲವು ದಯಿಸದೆ ಬಿಡದು ಮುಗ್ಧರ ಜೀವಿಗೆ. ನಾರಾಯಣ ನಾರಾಯಣ. ದಯಿಸದೆ ಬಿಡದು ಮುಗ್ಧರ ಜೀವಿಗೆ ಅರಿಯುವುದೆಂದಿಗೆ ಪಾಮರರಿದನು ಅರಿಯುವುದೆಂದಿಗೆ ಪಾಮರರಿದನು ಪರಮ ಪುರುಷ ಶ್ರೀ ಪರಂಧಾಮ ನಾಲೀಲೆ ಪರಮ ಪುರುಷ ಶ್ರೀ ಪರಂಧಾಮ ನಾಲೀಲೆ ಶ್ರೀಹರಿ ಮುರಾರಿ ಚೌರಿ ದೈತ್ಯ ಸಂಹಾರಿ ಹರಿ ಶ್ರೀಹರಿ ಮುರಾರಿ
ಶ್ರೀಹರಿಯ ಅಪ್ಪಣೆಯಂತೆ ಆ ಬೃಹಸ್ಪತಿಯು ಜಲಂಧರನನ್ನು ಕಾಣಲು ಹೋಗಿರುವನು. ಆದರೆ ದೈವಾಂಶ ಸಂಭೂತನಾದ ಆ ಜಲಂಧರನು ಪರಮಾತ್ಮನ ನಿವೇದನೆಯನ್ನು ಒಪ್ಪಿದರೊಪ್ಪಬಹುದು. ಆಗ ದುಷ್ಟರ ದಮನ, ಶಿಷ್ಟರ ಉದ್ಧಾರಕ್ಕೆ ತೊಂದರೆಯಾಗುವುದು. ಆದ ಕಾರಣ ನಾನೀಗಲೇ ಜಲಂಧರನ ಬಳಿಗೆ ತೆರಳಿ ಮುಂದಿನ ಕಾರ್ಯವನ್ನು ಕೈಗೊಳ್ಳುವೆನು. ನಾರಾಯಣ ನಾರಾಯಣ. ಶೇಷನೆ ನಿನ್ನ ಲೇಷದ ಫಲವು, ಶೇಷನೆ ನಿನ್ನ ಲೇಷದ ಫಲವು ದಯಿಸದೆ ಬಿಡದು ಮುಗ್ಧರ ಜೀವಿಗೆ, ದಯಿಸದೆ ಬಿಡದು ಮುಗ್ಧರ ಜೀವಿಗೆ. ಅರಿಯುವುದೆಂದಿಗೆ ಪಾಮರರಿದನು, ಅರಿಯುವುದೆಂದಿಗೆ ಪಾಮರರಿದನು ಪರಮ ಪುರುಷ ಶ್ರೀ ಪರಂಧಾಮನ ಲೀಲೆ, ಪರಮ ಪುರುಷ ಶ್ರೀ ಪರಂಧಾಮನ ಲೀಲೆ. ಶ್ರೀಹರಿ ಮುರಾರಿ ಚೌರಿ ದೈತ್ಯ ಸಂಹಾರಿ ಹರಿ, ಶ್ರೀಹರಿ ಮುರಾರಿ ಚೌರಿ. ನಾರಾಯಣ ನಾರಾಯಣ. ಸುರಕುಲವಂ ಹಿಂಸಿಸಿ, ಸುರಕುಲವಂ ಹಿಂಸಿಸಿ ದೈತ್ಯದಾನವರಂ ಈ ದರೆಯೋಳ್ ಅದುಳ ಶೌರ್ಯ ದಿನ ಮೆರವೇ ದೈತ್ಯದಾನವರಂ ಹಿಂಸಿಸಿ ಈ ದರೆಯೋಳ್ ಅದುಳ ಶೌರ್ಯ ದಿನ ಮೆರವೇ. ಪೂಜ್ಯರಾದ ನಾರದರೆ ಸಾಧಿಸಿದ ಛಲದಿಂದ ಆ ದೇವೇಂದ್ರನನ್ನು ಪರಾಭವಗೊಳಿಸಿ ನನ್ನ ಗುರಿಯನ್ನು ನಾನು ಗೆದ್ದನು. ಏನು ನನಗೆ ಸಮನಾರು, ಏನು ನನಗೆ ಸಮನಾರು. ಬಲೆ ದೈತ್ಯೇಂದ್ರ, ನೀನು ಅದ್ಭುತ ಪರಾಕ್ರಮೆಯೇ ಸರಿ. ಆದರೆ ನೀನೀಗ ಜಯಿಸಿರುವ ಇಂದ್ರನ ಪಕ್ಷವನ್ನು ಆ ಉಪೇಂದ್ರನು ವಹಿಸಿರುವನು. ಏನು? ಇಂದ್ರನ ಪಕ್ಷವನ್ನು ಉಪೇಂದ್ರನು ವಹಿಸಿರುವನು? ಏಕೆ ಸಂದೇಹವೇ? ಮತ್ತಿನ್ನೇನು? ಅವನು ಇಂದ್ರನು, ಇವನು ಉಪೇಂದ್ರನು. ಜಲಂಧರ, ಆ ಅರಿಯ ಪರಾಕ್ರಮವನ್ನು ನೀನರಿಯೇ. ಆತನನ್ನು ಗೆಲ್ಲುವುದು ಸುಲಭ ಸಾಧ್ಯವಿಲ್ಲ. ಏನು? ಆ ದಾನವರಿಗೆ ಎದರಿ ಸ್ತ್ರೀ ವೇಷ ಧರಿಸಿ ಸುರರಿಗೆ ಅಮೃತ ಉಣಿಸಿ ಅಸುರರಿಗೆ ವಿಷ ಉಣಿಸಿದ ಆ ದ್ರೋಹಿಯನ್ನು ಮಾತ್ರ ನನ್ನೆದುರು ಹೊಗಳಬೇಡ. ಜಲಂಧರ, ಈ ಪರಾಕ್ರಮವು ಇನ್ನು ಮುಂದೆಯೂ ಹೀಗೆ ಇರಬೇಕು. ಓಜರೆ, ಸುರಾಸುರರ ಕಾಳಗದಲ್ಲಿ ಈ ಜಲಂಧರನ ಛಲ ಕಗ್ಗಲ್ಲಿನಂತೆ ಆಚಲ. ಚಾರಣೆ ಸಮಾಚಾರವೇನು? ದೇವ ಗುರುಗಳನ್ನು ಬಹಳ ಗೌರವದಿಂದ ಬರಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೃಹಸ್ಪತಿ, ಇದು ಜಲಂಧರನ ಅನಂತನ ಮನೆಗಳು. ಮಹಾವಿಷ್ಣುವು ನಿಮಗೊಂದು ವಿಷಯವನ್ನು ಹೇಳಿ ಕಳಿಸಿದರು. ಏನೆಂಬುದಾಗಿ? ದೈತ್ಯೇಂದ್ರ, ನಿಮ್ಮಿಂದ ದಾನವನವರ ವಂಶಕ್ಕೆ ನಿಮ್ಮಿಂದ ಕಳಂಕ ಬಂದಿರುವುದು. ಆದ್ದರಿಂದ ಈಗಲೇ ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಇಂದ್ರನಿಗೆ ಒಪ್ಪಿಸಿ ಹಿಂದಿರುಗಬೇಕೆಂದು ಹೇಳಿ ಕಳಿಸಿದರು. ತಪ್ಪಿದರೆ ಸಮರದಲ್ಲಿ ದಿನೋದ್ಧಾರ ಮಾಡಬೇಕೆಂದು ಹೇಳಿ ಕಳಿಸಿದರು. ಏನು? ಆ ನಪಂಸಕನು ಧರ್ಮೋದ್ಧಾರ ಮಾಡುವನೇ? ಅವನು ನಿನ್ನಿಂದ ದೊಡ್ಡ ಬೆದರಿಕೆ ಒಡ್ಡಿರುವನೇ? ದೇವರಾಜ, ಈಗ ಇದಕ್ಕೆ ನಿನ್ನ ಉತ್ತರವೇನು? ಬೃಹಸ್ಪತಿ, ಸಮರವೇ ಸದಾ ಸಿದ್ಧ. ಅದಕ್ಕಾಗಿ ಈ ನನ್ನ ಬಾವುಗಳು ಸದಾ ಸಿದ್ಧವೆಂದು ಆ ನಿನ್ನ ಅಂಜುಮುರುಕನಿಗೆ ಹೇಳು. ಮಹೋದಾಗ್ನಿ ಮಹಾಪ್ರಭು.
ಬಾಪು ಜಲಂಧರ, ಪರಾಕ್ರಮವೆಂದರೆ ಇದೇ ಸರಿ. ಸಚಿವ ಚಂಡಾಸುರರೇ, ಆ ವಿಷ್ಣುವಿನ ಮೇಲೆ ಯುದ್ಧಕ್ಕೆ ತೆರಳಲು ನಮ್ಮ ಪರಿವಾರವನ್ನು ಸಿದ್ಧಗೊಳಿಸಿ ನಡೆಯಿರಿ, ಹೋಗೋಣ. ಆಹಾ, ಶಿವನ ಪಾಲನೇತ್ರಕ್ಕೆ ಜನಿಸಿರುವ ಆ ಜಲಂಧರನು ಈ ವಿಷ್ಣುವನ್ನು ಎಬ್ಬರಿಸಿ ವಿನೋದ ಮಾಡಬೇಕು. ನಿಲ್ಲವಲ್ಲವೇ? ನಾನೀಗಲೇ ವಿಚಾರವನ್ನು ಮಹಾವಿಷ್ಣು ಶ್ರೀಮನ್ನಾರಾಯಣಗೆ ತಿಳಿಸುವೆನು. ಸ್ವಾಮಿಯ ನೆನೆದು ಹಾಡುವೆನಾ, ಸ್ವಾಮಿಯ ನೆನೆದು ಹಾಡುವೆನಾ, ದೇವನ ನೆನೆದರೆ ಇಲ್ಲ ಭಯ, ಸ್ವಾಮಿಯ ನೆನೆದು ಹಾಡುವೆನಾ. ರಾಯರ ರಾಯ ಈ ಮಹಾರಾಯ, ರಾಯರ ರಾಯ ಈ ಮಹಾರಾಯ, ಮಾಡಿದ ನೋಡಿ ಅದ್ಭುತ ಲೀಲೆಯ, ಮಾಡಿದ ನೋಡಿ ಅದ್ಭುತ ಲೀಲೆಯ, ಸ್ವಾಮಿಯ ನೆನೆದು ಹಾಡುವೆನಾ, ದೇವನ ನೆನೆದರೆ ಇಲ್ಲ ಭಯ, ಸ್ವಾಮಿಯ ನೆನೆದು ಹಾಡುವೆನಾ. ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ನಾಯಕನೆಂದರೆ ಈಗಲೇ ಶ್ರೀಹರಿ, ನಾಯಕನೆಂದರೆ ಈಗಲೇ ಶ್ರೀಹರಿ, ಪಾಮ ರಮಣನೆ ಮನೋವಿಹಾರಿ, ಪಾಮ ರಮಣನೆ ಮನೋವಿಹಾರಿ, ಸ್ವಾಮಿಯ ನೆನೆದು ಹಾಡುವೆನಾ, ದೇವನ ನೆನೆದರೆ ಇಲ್ಲ ಭಯ, ಸ್ವಾಮಿಯ ನೆನೆದು ಹಾಡುವೆನಾ. ಸ್ವಾಮಿ, ನಿನ್ನನು ಅದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀ ಎನ್ನನು. ಸ್ವಾಮಿ,
ಅದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀನು. ಏನು ಪುಣ್ಯವೋ ನನ್ನದು, ಎಂತ ಭಾಗ್ಯವೋ ನಿನ್ನದು. ಏನು ಪುಣ್ಯವೋ ನನ್ನದು, ಎಂತ ಭಾಗ್ಯವೋ ನಿನ್ನದು. ಸಾವಿರ ನಾಳಿಗೆ ಹೊಗಳಲು ಸಾಲದು, ಪ್ರಿಯತನ ನಿನ್ನನ್ನು ಬಣ್ಣಿಸಲು. ಸಾವಿರ ನಾಳಿಗೆ ಹೊಗಳಲು ಸಾಲದು, ಪ್ರಿಯತನ ನಿನ್ನನ್ನು ಬಣ್ಣಿಸಲು. ಬರೆಸಿದೆ ನಿನ್ನನು ಅದಕ್ಕಿಂತ ಧನ್ಯನ ಮಾಡಿದ ನೀಯನ್ನನು. ವರಿಸಿದ ನಿಮ್ಮನು ಅದಕ್ಕಿಂತ ಇನ್ನೇನು ಧನ್ಯನ ಮಾಡಿದ ನೀಯನ್ನನು. ನಿಮ್ಮನು ಅದಕ್ಕಿಂತ ಇನ್ನೇನು ಧನ್ಯನ ಮಾಡಿದ ನೀಯನ್ನನು. ನಿನ್ನನು ನಾನು ಕಂಡೊಡನೆ ಸೋತು, ನಿನ್ನನು ನಾನು ಕಂಡೊಡನೆ ಸೋತು, ನಿನ್ನವನಾಗುವ ಆಸೆಯ ನಾ ಕಂಡೆ. ನಿನ್ನವನಾಗುವ ಆಸೆಯ ನಾ ಕಂಡೆ. ನನ್ನಲೆ ನಿನಗೆ ಕಾಣಿಕೆಯಾದಂತೆ, ನನ್ನಲೆ ನಿನಗೆ ಕಾಣಿಕೆಯಾದಂತೆ ಸ್ವೀಕರಿಸನ್ನಯ ಕರುಣಿಸುವಿಂದೆ. ಕರುಣಿಸುವಿಂದೆ. ನಿಲುವಿನ ಗಣಿಗೆ ಒಲವಿನ ತಿರಿಯೇ ನಿನ್ನವನಾಗುವ ಆಸೆಯ ಕಂಡೆ. ದೇವಿ ಚೆಲುವಿನ ಸಿರಿಯೇ ಒಲವಿನ ಸಿರಿಯೇ ನಿನ್ನವನಾಗುವ ಆಸೆಯ ಕಂಡೆ. ಓ ನನ್ನ ನಲ್ಲೆ ನೀ ನನ್ನ ನಲ್ಲೆ, ಓ ನನ್ನ ನಲ್ಲೆ ನೀ ನನ್ನ ನಲ್ಲೆ. ವರಿಸಿದೆ ಅದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀಯನ್ನನು. ಧನ್ಯನ ಮಾಡಿದ ನೀಯನ್ನನು. ಧನ್ಯನ ಮಾಡಿದೆ ನೀಯನ್ನನು. ನೋಡಿದೆಯಾ ದೇವಿ, ಆ ದಾನವರ ಅಟ್ಟಹಾಸ. ಆ ಜಲಂಧರನು ದರ್ಪದಿಂದ ದೇವೇಂದ್ರನನ್ನು ಪ್ರಥಮಸ್ಥನಾಗಿ ಮಾಡಿರುವನಂತೆ. ಸ್ವಾಮಿ, ರಾಜನೆನೆಸಿ ಮೆರೆಯುವವನು ತನ್ನ ಅದ್ಭುತ ಪರಾಕ್ರಮವನ್ನು ತೋರಿಸಿ ವಿಜಯಯಾತ್ರೆ ಮಾಡುವುದು ತಪ್ಪೇ? ಇದರಲ್ಲಿ ಅವನ ಅಪರಾಧವೇನಿದೆ? ದೇವಿ ದೇವಿ ರಾಜನೆನಿಸಿ ಮೆರೆಯುವವನು ತನ್ನ ಅದ್ಭುತ ಪರಾಕ್ರಮದಿಂದ ವಿಜಯಯಾತ್ರೆ ಮಾಡುವುದು ಒಳಿತು. ಅದನ್ನು ಬಿಟ್ಟು ಲೋಕಕಂಟಕನಾಗಿ ಅಪರಾಧವೆಸಗಿದರೆ ಅದು ಸರಿಯೇ? ಹೌದೇ? ಈಗ ಆದದ್ದಾದರೂ ಏನು? ಅದಕ್ಕೆ ಆಧಾರವೇನಿದೆ ಸ್ವಾಮಿ? ಅಂಗೀರಸ, ಸಮಾಚಾರವೇನು? ಸಮರವೇ ಸಿದ್ಧ, ಅದಕ್ಕೆ ತಡೆದರು ಯಾರಾದರೂ ಸರಿ ದಿಕ್ಕೆಡಿಸಬಲ್ಲೆವೆಂದು ಹೇಳಿ ಕಳಿಸಿದರು ಪ್ರಭು. ಹೌದೇ? ಹಾಗಾದ್ರೆ ನೀನಿನ್ನು ಹೊರಡು. ಆಗಬಹುದು ಪ್ರಭು. ನೋಡಿದೆಯಾ ದೇವಿ ಅವನ ದರ್ಪ? ಅವನ ನೀಗಿಂದೀಗಲೇ ಧ್ವಂಸಗೊಳಿಸಿ ಬಿಡುವುದು ಸೂಕ್ತವೆಂದು ನನಗೆ ಅನಿಸುತ್ತಿಲ್ಲವೇ? ನಿಲ್ಲಿ ಸ್ವಾಮಿ. ಆ ಜಲಂಧರನು ನನ್ನ ತಮ್ಮನು, ಅಂದರೆ ಸಮುದ್ರ ರಾಜನ ಮಗನು. ಜಗದ ರಕ್ಷಕರಾದ ನೀವು ಅವನ ಮೇಲೆ ಯುದ್ಧಕ್ಕೆ ನಿಲ್ಲುವುದೇ? ಬೇಡ ಸ್ವಾಮಿ, ಬೇಡ. ಓಹೋ,
ಅವನು ನಿನ್ನ ತಮ್ಮನಾದ ಕಾರಣ ಬೇಡವೆಂದು ಹೇಳ್ತಿರುವಯ್ಯ ದೇವಿ. ಹಾಗಲ್ಲ ಸ್ವಾಮಿ, ಅವನ ಪ್ರಾಣಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರದೆಂಬುದಷ್ಟೇ ನನ್ನ ಬಯಕೆ. ಆಗಲಿ ದೇವಿ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಅವನಿಗೆ ಪ್ರಾಣ ದಾನ ಮಾಡುವೆನು. ನೀನಿನ್ನು ಚಿಂತಿಸಬೇಡ, ನೀನು ಅಂತಃಪುರಕ್ಕೆ ನಡಿ, ನಾನಿನ್ನು ಹೋಗಿ ಬರುವೆನು. ನಿಮ್ಮ ಈ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮನ್ನು ಪತಿಯಾಗಿ ಪಡೆದ ನಾನೇ ಭಾಗ್ಯವತಿ. ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂಡೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂಡೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ, ಪ್ರೇಮಾನುರಾಗದಿ ಕೈ ಹಿಡಿದೆ, ನಿನ್ನನ್ನು ಪಡೆದು ಪರಿಪೂರ್ಣನಾದ, ನಿನ್ನನ್ನು ಪಡೆದು ಪರಿಪೂರ್ಣ